ಇವತ್ತು ಏನ್ ಮಾಡ್ಯಾರ, ಇದು ಜನರಿಗೆ ಅನ್ಯಾಯ ಮಾಡ್ಯಾರ. ಯಾರೋ ಒಂದು ನೋಡಿ ಯಾರಿಗೋ ಒಂದಿಬ್ಬರು ಮನೆ ಚೆಕ್ ಮಾಡಿ ಮಾಡ್ಯಾರ. ನಿಮ್ಗ ನಾನು ಹೇಳಕತ್ತಿರೋದು, ರ್ಯಾಂಡಮ್ ಆಗಿ ನೀವು ಹಾಕಕ್ ಬರಂಗಿಲ್ಲ. ಎಲ್ಲಾ ಚೆಕ್ ಮಾಡಿದಾಗ ಎಷ್ಟು ಅಂತ ಬರ್ತದೆ. ಹಂಗ ಹಾಕಿಬಿಟ್ರೆ ನಮ್ಗೆ ಯಾವ್ದು ಪ್ರಾಬ್ಲಮ್ ಇರಂಗಿಲ್ಲ. ಈಗ ನಗರಸಭೆದವರು ಅವತ್ತು ಡಿಸಿಷನ್ ತಗೊಂಡು, ಇಲ್ಲ ಇಲ್ಲಿರುವಂತ ಶಾಸಕರು ಜನರ ಮೇಲೆ ಕಾಳಜಿ ಇತ್ತಪ್ಪ ಈಗ ಮಾಡಬೇಡ್ರಪ್ಪ ಅಂತ ಹೇಳ್ಬೇಕು. ಜನರಿಗೆ ಇಲ್ಲಿ MLA ಆದವರು ಜನರ ಪರ ಇರಬೇಕು. ಅದು ಬಿಟ್ಟು ಜನರ ವಿರೋಧಿ ನೀತಿನ ನಾವು ಅಳವಡಿಸಕ್ ಹೋಗ್ಬಾರ್ದು. ಇದ್ದು ಎಷ್ಟಾದ ಕಟ್ರೆ ಒಬ್ಬ ಶ್ರೀಮಂತ ಹೆಚ್ಚಿಗೆ ಖರ್ಚು ಮಾಡ್ಯಾನಂದ್ರೆ ಬಾಳ್ ಯಾರು ಬೇಡ ಅಂತಾರೆ. ಸಿದ್ಧಾಯ 1 ಲಕ್ಷ ಲೀಟರ್ ಖರ್ಚು ಮಾಡ್ಯಾನಂದ್ರೆ ಸಿದ್ಧಾಯ 9,000 ರೂಪಾಯಿ ತುಂಬಲಿ. ಅದು ಬಿಟ್ಟು ನೀವು ಸುಮ್ನೆ ಹೆಂಗೆ ಹಾಕಂತ ಕುಂತ್ರ ಹೆಂಗ? ಈಗ ರ್ಯಾಂಡಮ್ ಆಗಿ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲಾನು ಬರ್ತದೆ ಬೈಲಿ. ಯಾರು ಎಷ್ಟು ಖರ್ಚು ಮಾಡಿದ್ರೆ ಎಷ್ಟಿಲ್ಲ ಅನ್ನೋದು ಬರ್ತದೆ. ನಾನು ಶಾಸಕನಾದಂತ ಸಂದರ್ಭದಲ್ಲಿ, ನಾನು ನಿಗಮ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನನ್ನ ಉದ್ದೇಶ ಏನಿತ್ತಪ್ಪ ಅಂದ್ರೆ 5 ವರ್ಷ ನಾ ಜನರಿಗೆ ಫ್ರೀ ನೀರು ಕುಡಿಸ್ಬೇಕನ್ನೋದು ನನ್ ಕನಸಿತ್ತು. ಆ ಫ್ರೀ ನೀರು ಕುಡಿಸ್ಬೇಕಂತೇಳಿ ನಾನು ಎಲ್ಲಾ ಮೇಂಟೆನೆನ್ಸ್ ನಿಗಮದಿಂದ ಇಟ್ಟಿದ್ದೀನಿ. ಇವ್ರು ಏನಾರ ಪೈಪ್ ಒಂದು ಲೀಕ್ ಆಯ್ತಂದ್ರೆ ನಿಗಮದವರೇ ಮಾಡ್ಬೇಕನ್ನೋದು ಮೇಂಟೆನೆನ್ಸ್ ಇಟ್ಟಿದ್ದೀನಿ. ಗೆದ್ದಂತ ಶಾಸಕರು, ಈಗಿರುವಂತ ನಗರಸಭಾ ಅಧ್ಯಕ್ಷರು, ಸದಸ್ಯರು, ಒಂದು ಆಡಳಿತ ಪಕ್ಷ ಸದಸ್ಯರು ಕುಂತು ಇಲ್ಲ ನಮ್ಗೆ ಇಷ್ಟು ದುಡ್ಡು ಕಟ್ಟಲೇಬೇಕು, ಒಳ್ಳೆ ಅಭ್ಯಾಸ ಹಾಕಂತ ಹೇಳಿದಾಗ ನಾನೇನು ಮಾಡಕ್ಕಾಗಲ್ಲ. ಅದು ಜೀರೋ ಮಾಡಿ ಮತ್ತೆ ಎಷ್ಟು ಬಂದ ಅದು ಬಿಲ್ ಎಷ್ಟು ಬಂದ ಅಷ್ಟು ಕೊಡ್ಬೇಕು. ಈಗ 15 ದಿನ ಕೊಡ್ಬೇಕು. ಕೊಡ್ಲಿಲ್ಲ ಅಂತಂದ್ರ ನಾನು ಅವ್ರಿಗೆ ಸೀದಾ ಮಾಡ್ತೀನಿ. ಯಾಕಂದ್ರೆ ಸುಮ್ನೆ ಇವ್ರು ಎಲ್ಲರೂ ಚಾದಂಡೆ ಕುಂತು 3 ಸಾಲ ಅಮ್ಮ ಹಣ್ಣು ಮಾರ್ತಾರ, ಹಣ್ಣು ಮಾರ್ಕೊಂಡ್ ಕುಂದಿರ್ತಾಳ. ಎಷ್ಟರ ಮನೆಗೆ ಎಷ್ಟು ಜನ? 7 ಮಂದಿ. ಬಾಳ ಅಂದ್ರೆ 7 ರಿಂದ 8 ಸಾವಿರ ಬಿಲ್ ನೀರು ಖರ್ಚು ಮಾಡ್ತಾರೆ. 3 ಸಾವಿರ ಬಂತಂದ್ರೆ ಎಲ್ಲಿಂದ ಕಟ್ಟಕ್ ಆಗ್ತಾವ್ರ? ಇದು ಬಹಳ ಟೆಕ್ನಿಕಲ್ ಆಗಿ ಮಾಡೇನ್ರಿ. ನಾನು ಮಾಡೋ ಟೈಮ್ ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸುಮ್ನೆ ಇಲ್ಲಿ ಯಾರು ಬಂದು ಮನ್ಸಿಗೆ ಬಂದು ಮಾಡಿದ್ರೆ ನಾನು ಕುಂದ್ರಕ್ ರೆಡಿ ಇಲ್ಲ. ನಾನು ಇದ್ರ ಬಗ್ಗೆ ಶಂಕರಗೌಡಗೆ ಎಷ್ಟು ಗೊತ್ತದ ಅದ್ರಷ್ಟೇ ನನಗೆ ಗೊತ್ತದ. ಏನು 1,000 ಲೀಟರ್ಗೆ 7 ರೂಪಾಯಿ ಚಾರ್ಜ್ ಮಾಡ್ತೀವಿ. 8,000 ಲೀಟರ್ ಆಗತ್ತನ ಅದು 7 ರೂಪಾಯಿ ಇರ್ತದೆ. 8,000 ಆದ್ಮೇಲೆ ಅದು 9 ರೂಪಾಯಿ ಆಗ್ತದೆ. ಹಂಗಾರೆ ಹೆಂಗ್ ಜಾಸ್ತಿ ಹಾಕಂತ ಹೋಗ್ತಾ ಆಗ್ತದೆ. ಇವ್ರು ಒಮ್ಮೆಲೆ 25-30 ಸಾವಿರ ಲೀಟರ್ ಖರ್ಚು ಮಾಡಿದ್ರಗತ್ತೆ ಇವ್ರು ಬಿಲ್ ಕೊಟ್ರೆ ಹೆಂಗ್ ಆಗ್ತದೆ? ಬಾಳ ಆಯ್ತಾ ಎಮ್ಮ ಬಟ್ಟೆ ಒಗ್ಯಾಕ, ಮುಸುರು ತಿಕ್ಕಾಕ, ಜಳಕ ಮಾಡಕ್ ಇವ್ರ ಮನೆಗೆ ಯೂಸ್ ಮಾಡ್ತಾರೆ. ಎಷ್ಟು ಯೂಸ್ ಮಾಡ್ತಾರೆ ಒಂದಿನ? ನಮ್ಮ ಪ್ಯಾಡಿಗೂ ಮಾಡಂಗ ಅಷ್ಟು ತೋರಿಸ್ತಾರೆ. ಇವರು ಸುಮ್ಮನೆ ಕುಂತು ಮೈಗಳತನ ಮಾಡಿ ಅವ್ರಿಗೂ ಸರಿಯಾದಂತ ಮಾಹಿತಿ ಕೊಡೋದಕ್ಕೆ ಇವೆಲ್ಲ ಆಗಿ ಅವ್ರಿಗೆ ಟ್ರೈನಿಂಗ್ ಮಾಡ್ಬೇಕು. ಸುಮ್ಮನೆ ಮಾಡಿಬಿಟ್ರಲ್ಲ, ಅವ್ರು ಕರೆಕ್ಟ್ ಆಗಿ ಟ್ರೈನಿಂಗ್ ಮಾಡ್ಬೇಕು. ಇದು ಯಾಕಂದ್ರೆ ಇದು ಸಾಮಾನ್ಯ ವಿಷಯ ಆಗಲ್ಲ. ಜೀವನ್ ಎಲೆಕ್ಷನ್ ಮಾಡಿ ಮುನ್ಸಿಪಾಲಿಟಿ ಕಸ ಬಳದಂಗಲ್ಲ ಇದು. ನಿಮಗೆ ಅವ್ರ ಕಡೆಯಿಂದ ಶಂಕರಗೌಡ ನಾನೇ ಕರೆಸಿ ಇನ್ನೊಂದ್ಸರಿ ಟ್ರೈನಿಂಗ್ ಕೊಡ್ತೀನಿ. ಇವ್ರಿಗೂ ಕೊಡ್ತೀನಿ, ಇವ್ರು MD ಕಲ್ಪ್ ಕೊಡ್ತೀನಿ ಟ್ರೈನಿಂಗ್. ಇವ್ರು ಏನಾರ ರಾಂಗ್ ನಿಮ್ಗೆ ಕೊಡಕತ್ರ ಅಂದ್ರೆ ಈಗ ನನ್ನ ಮನೆ ಮಿನಿಮಮ್ ನನಗೆ ತಿಂಗಳ ನನ್ನ ಪ್ರಕಾರ 1,000-2,000 ಬಿಲ್ ಬರ್ಬೇಕು ನನ್ನ ಮನೆಯಿಂದ. ಯಾಕಂದ್ರೆ ಸಾರ್ವಜನಿಕರು ಅವ್ರು ಬರ್ತಾರೆ, ನೀರು ಜಾಸ್ತಿ ಖರ್ಚಾಗ್ತದೆ. ನನಗೂ 120 ಹಾಕಿ ಪಾಪ ಹಣ್ಣು ಮರ ಅಮ್ಮಗೂ 120 ಹಾಕಿದ್ರೆ ಹೆಂಗ? ನಂದು ದೊಡ್ಡದು ಅಕ್ಕಿನ ಮೇಲೆ ಹಾಕದ ಯಾಕ? ಅದಕ್ಕೆ ಅವರು ಚೆಕ್ ಮಾಡಿದಾಗ ಒಂದು ದಾರಿ ಬರ್ತಾರೆ. ಚೆಕ್ ಮಾಡ್ತಾನೆ ಬರಂಗಿಲ್ಲ, ರ್ಯಾಂಡಮ್ ಆಗಿ ಹಾಕಕ್ಕೂ ಬರಂಗಿಲ್ಲ. ಇವತ್ತು ಬರೀ ಒಂದು ವಾರ್ಡ್ನವ್ರು ಕರ್ಕೊಂಡ್ ಬಂದಾರ. ಹೆಣ್ಮಕ್ಳು ನಿನ್ನೆ ಬಂದ ತಾಯಂದ್ರ ಬಿಟ್ಟರೆ ಬಂದಿವಿ. 15 ದಿನ ಚಾನ್ಸ್ ಕೊಡ್ತೀವಿ. ರ್ಯಾಂಡಮ್ ಆಗಿ ಚೆಕ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ಎಲ್ಲ 31 ವಾರ್ಡ್ನ ಹೆಣ್ಮಕ್ಳು ಕರ್ಕೊಂಡು ಕುಂದಿರ್ಸ್ತೀವಿ.